ಹೇಗೆ ಅನ್ನಿಸ್ತೈತೆ ರಾಮು? ಫಸ್ಟ್ ದಿನ ಕೆಲ್ಸಕ್ಕೆ ಹೊರಟಿದ್ಯಾ, ಏನು ಅನ್ನಿಸ್ತೈತೆ ಮನಸ್ಸಲ್ಲಿ? ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಇವತ್ತು ನಾನು ಗೌರ್ಮೆಂಟ್ ಕೆಲಸ ತಗೊಂಡು ಇವತ್ತು ಫಸ್ಟ್ ದಿನ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಏನೋ ಒಂಥರ ಖುಷಿ ಅಂದರೆ ಮನಸ್ಸಿಗೆ ಅಷ್ಟು ಖುಷಿ ಆಗ್ತೈತೆ ಭೂಮಿ ಅಕ್ಕ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ನೀವು ನನಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ, ನನ್ನ ತಮ್ಮ ಇವತ್ತು ಕೆಲ್ಸಕ್ಕೆ ಹೋಗ್ತಾನೆ ಅಂತೇಳಿ ಊಟ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಬ್ಯಾಗಿಗೆ ಹಾಕಿ ಕೊಟ್ಟಿದ್ದೀರಲ್ಲ, ಅದು ಇನ್ನೂ ಸಂತೋಷ ಆಗ್ತೈತೆ. ನಾನು ಇನ್ನು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಬುದ್ಧಿವಂತಿನ ಆಗ್ತೀನಿ ಅಕ್ಕ. ನೀನು ನನಗೆ ಒಳ್ಳೆ ಕೆಲಸ ಕೊಟ್ಟಿದ್ದಕ್ಕೂ ನಾನು ಅದನ್ನ ಉಳಿಸ್ಕೊಂಡು ಹೋಗ್ತೀನಿ. ನಿನ್ಗೊಂದು ಒಳ್ಳೆ ಹೆಸರು ತರ್ತೀನಿ ಅಕ್ಕ. ನಾನು ಬೇರೆಯವ್ರ ಥರ ನಿನ್ನ ಹೆಸರು ಹಾಳು ಮಾಡೋದಾಗಲಿ, ನಿನಗೆ ಕೆಟ್ಟದ್ದು ಬಯಸೋದಾಗಲಿ, ನಿನ್ನ ಮನಸ್ಸಿಗೆ ಬೇಜಾರು ಮಾಡೋದಾಗಲಿ ಅದೆಲ್ಲ ಮಾಡೋದಿಲ್ಲ ಅಕ್ಕ ನಾನು. ಒಂದು ಲಂಚ್ ಬ್ಯಾಗ್ ತಗೊಂಬ. ಸಾಯಂಕಾಲ ಬತ್ತೀಯಲ್ಲ, ಅಲ್ಲಿ ಬ್ಯಾಗ್ ಬರ್ತಾವೆ ಲಂಚ್ ಬ್ಯಾಗು, ಊಟ ತಗೊಂಡು ಹೋಗೋದು. ಇವತ್ತು ಇರಲಿಲ್ವಲ್ಲ ಸಡನ್ನಾಗಿ, ಅದಕ್ಕೆ ಈ ಥರ ಕೈ ಚೀಲದಲ್ಲಿ ಹಾಕ್ಕೊಟ್ಟಿದ್ದೀನಿ. ಲಂಚ್ ಬ್ಯಾಗ್ ತಗೊಂಬ. ಸಾಯಂಕಾಲ ಬರಬೇಕಾದ್ರೆ ಅಲ್ಲಿ ಯಾವುದಾದ್ರೂ ಒಂದು ಅಂಗಡಿಲಿ ಬ್ಯಾಗ್ ಅಂಗಡಿಲಿ ನೋಡಿಬಿಟ್ಟು ಚೆನ್ನಾಗಿರೋದೊಂದು ಕ್ವಾಲಿಟಿದೊಂದು ತಗೊಂಬ, ಚೆನ್ನಾಗಿರ್ತವೆ. ಊಟ ತಗೊಂಡು ಹೋಗಿ ನಿನ್ನ ದಿನ ತಗೊಂಡು ಹೋಗ್ಬೇಕಲ್ಲ, ಅದಕ್ಕೇ ಹೆಂಗೋ ಬರ್ತಾ ತಗೊಂಬ. ಸರಿ ಆಯ್ತು ಹೇಳಕ್ಕ, ತಗೊಂಬತ್ತೀನಿ. ಒಂದು ವಾಟ್ರ್ ಬಾಟ್ಲು, ಒಂದು ಲಂಚ್ ಬ್ಯಾಗು ತಗೊಂಬತ್ತೀನಿ. ಬೇಕಾಗಿರೋದೆಲ್ಲ ನಾನು ತಗೊಂತೀನಿ. ಎಲ್ಗೋ ಹೊರಟಿದ್ದಾನೆ ರಾಮು, ಎಲ್ಲಿಗೆ ಹೋಗ್ತಾನೋ ಏನೋ. ತುಂಬ ಖುಷಿಯಾಗಿದ್ದಾನೆ. ಭೂಮಿನೂ ಇಲ್ಲೇ ಇದ್ದಾಳೆ, ಮಾತಾಡಿಸ್ತೀನಿ ಅದೆಲ್ಲ. ನಮ್ಮ ಮಾಮಂಬ ಮಾತುಗಳಿಗೆ ಆ ಮನೆಯಾಗಿರಬಾರ್ದು ಅನಿಸುತ್ತೆ. ತಿರ್ಗಾ ಬೈದ ಬೆಳಗ್ಗೆನೆ, ಅಯ್ಯೋ ಒಟ್ಟಿಗೆ ಅನ್ನ ತಿಂಬಲ್ಲ ಇವರು, ಬಂದು ಇಲ್ಲಿ ಸೇರ್ಕೊಂಡವ್ರೆ, ಮತ್ತೆ ನಮಗೆ ಕೆಟ್ಟದ್ದು ಬಯಸ್ತಾರೆ, ಮತ್ತೆ ನನ್ನ ಹೆಂಡ್ತಿನೇನೇ ಒಳ್ಳೆಯರಲ್ಲ ಅಂತಾರೆ ಅಂತ ಈಗ ಬಂದಂಗೆ ಮಾತಾಡ್ತಾನೆ ನಮ್ಮ ಮಾಮ. ಹೋಗತ್ಲಾಗ ಎಂತೆಂಥ ಮಾತಂತಾನೆ ಅಂದ್ರೆ ನಿಜವಾಗ್ಲೂ ಆ ಮಾತುಗಳು ಅನ್ನಿಸ್ಕೊಂಬಕ್ಕಾಗ್ತಿಲ್ಲ, ಹಂಗೆ ಮಾತಾಡ್ತಾನೆ ನಮ್ಮ ಮಾಮ. ಅಯ್ಯೋ ದೇವ್ರೆ, ಇವಾಗ ಮಾತಾಡಿಸ್ತೀನಿ ರಾಮನದಲ್ಲಿ ಮಾತಾಡ್ತಾನೆ, ನೋಡೋಣ. ರಾಮು 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 ಅಕ್ಕ, ಬಸ್ಸ ಏನೋ ಬಂತು, ಹೋಗ್ತೀನಿ ನಾನು. ಸರಿ ಆಯಿತು ರಾಮು, ಹೋಗು, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ಹೋಗ್ಬಾ. ರಾಮು ನಿಂತ್ಕೋ. ರಾಮು ರಾಮು ನಿನ್ನ ಜೊತೆ ಮಾತಾಡಬೇಕು, ನಿಂತ್ಕೋ. ರಾಮು 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 ನಿಂತ್ಕೋ. ರಾಮು ನಿನ್ನ ಜೊತೆ ಮಾತಾಡಬೇಕು. ರಾಮು. ಭೂಮಿ ಅಕ್ಕ ನೀನಾದರೂ ಹೇಳ್ಬಾರ್ದಾ? ರಾಮು ಯಾಕೆ ಹಂಗೋಗ್ಬಿಟ್ಟ? ನಾನು ಮಾತಾಡ್ಸಿದ್ರು ಮಾತಾಡಲಿಲ್ಲ. ಗೊತ್ತಿಲ್ಲ ಕಣಮ್ಮ, ಯಾಕೆ ಮಾತಾಡಿಸ್ಲಿಲ್ವೋ ಏನೋ. ಅವ್ನು ತುಂಬ ಖುಷಿಯಾಗಿ ಇವತ್ತೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅವನು, ಅದಕ್ಕೆ ಮಾತಾಡಲಿಲ್ಲ ಏನೋ, ಗೊತ್ತಿಲ್ಲ. ಅಕ್ಕ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಡಕ್ಕ ಅಂತಂದ, ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ಟೆ, ಅದಕ್ಕೆ ಹೋಗ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ, ಅವ್ನು ಮಾತಾಡ್ದಿಲ್ಲದಕ್ಕೂ ಅದಕ್ಕೂ ನನಗೇನು ಗೊತ್ತಿಲ್ಲ ಕಣಮ್ಮ. ನೀನೇ ಅರ್ಥ ಮಾಡ್ಕೋಬೇಕು, ಯಾಕೆ ಏನು ಅಂತೇಳಿ ನೀನೇ ಅರ್ಥ ಮಾಡ್ಕೊಂಡ್ರೆ ಅದ್ರಾಗ ಗೊತ್ತಾಗುತ್ತೆ. ನನ್ನ ಕೇಳೋ ಅಂಥದ್ದೇನಿಲ್ಲ. ರಾಮು 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 ಇವಾಗ ಬಂದು ನನ್ನ ಕೇಳ್ತಾಳೆ. ಅವಳು ಮಾಡಿರೋ ತಪ್ಪು ಅವಳಿಗೆ ಅರಿವಿಲ್ದಲೇ ಮಾತಾಡ್ತಾ ಇದ್ದಾಳೆ. ಇವಳೆ ಏನೋ ಹೇಳ್ಕೊಟ್ಟವಳೇನೋ ಈ ಭೂಮಿ, ಅದಕ್ಕೆ ಮಾತಾಡ್ತಿಲ್ಲ ನೋಡು. ನನ್ನ ಗಂಡಗೆ ಸರಿಯಾಗಿ ಹೇಳಿದಾಳೆ ಮಾತಾಡಬೇಡ ಅಂತ ಹೇಳಿ, ಅದಕ್ಕೆ ಮಾತಾಡ್ತಿಲ್ಲ ಇವಳು. ಯಾಕಪ್ಪ ಹಿಂಗೆ ನಿನ್ಕೊಂಡವಳಿ? ರಾಮು ಅದೇ ಹೋಗ್ಬಿಟ್ಟ, ಎಷ್ಟು ಮಾತಾಡಿದ್ರು ಮಾತಾಡಲಿಲ್ಲ. ಮಾತಾಡಿಸ್ತಾ ಇದ್ದೀನಿ, ಅದೇ ಹೋಗ್ತಾನಲ್ಲ. ಹೆಂಡ್ತಿ ಅನ್ನೋದೊಂದು ಸ್ವಲ್ಪನೂ ಪ್ರೀತಿ ಇಲ್ಲ. ನಿಮ್ಮಿಬ್ರು ನೋಡಿದ್ರೆ ಅಜ್ಜ ಅಜ್ಜಿನ ಹೆಂಗಿದ್ದೀರ ಇಂಥ ವಯಸ್ಸಿನಾಗು, ಭಾಳ ಲವ್ವಪ್ಪ ಅವ ಅಜ್ಜನಿಗೆ ನಿನ್ನ ಮೇಲೆ. ಮತ್ತೆ ಏನು ಅಂದ್ಕೊಂಡಿದೀಯಾ? ಗಂಡ ಹೆಂಡ್ತಿ ಅಂದರೆ ಮತ್ತೆ ಹಂಗೆ ಇರಬೇಕು ವಯಸ್ಸಾದ್ಮೇಲೆ. ನಾನು ನಮ್ಮ ಅಯ್ಯಪ್ಪ ಈಗಲೂ ತಲೆಯೆಲ್ಲ ಬೆಳಗಾಗಿದ್ರೆ ನಾವು ಎಂತ ಜನಕ್ಕೆ ಇದೀವಿ ಗೊತ್ತೇ. ನಮ್ಮ ಅಯ್ಯಪ್ಪನ ಮೇಲೆ ನಾನೊಂದಿಟ್ಟು ಸಿಟ್ಟಾಗಲ್ಲ, ನಮ್ಮ ಅಯ್ಯಪ್ಪ ನನ್ನ ಮೇಲೆ ಒಂದಿಟ್ಟು ಸಿಟ್ಟಾಗಲ್ಲ. ಹಂಗಿದ್ದೀವಿ ನಾವಿಬ್ರು. ನಾವು ಮುಂದೆ ಒಂದಿಟ್ಟು ಗೋದಾಡ್ತಿದ್ವಿ. ನಾನೇನೆ ಅಂದರೆ ಯಾವತ್ತೂ ತವ್ರ ಮನೆಗೆ ನಾನು ಮುಂಚ್ಕೊಂಡು ಹೋಗಿಲ್ಲ. ತವ್ರ ಮನೆಗೆ ನಾನು ಯಾವತ್ತೂ ಹೋಗಿಲ್ಲ ಬಿಡು. ಅಜ್ಜ ಅಜ್ಜಿ ಯಾವಾಗ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತೀರಾ, ಹೆಂಗಿರ್ತೀರ ಹಂಗೇನೆ. ನಾವು ತಾತನು ನಿನ್ನೂ ಎಲ್ಲರನ್ನೂ ನೋಡಿದ್ರೆ ಸಂತೋಷ ಆಗುತ್ತೆ. ನೀನು ಈಗ ಮಾತಾಡಿಸ್ತೀಯ, ಈಗ ನಿಮ್ಮ ಅಕ್ಕ ಬೈದ್ಲೇನಾ? ಅದಕ್ಕೆ ಏನೋ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ನಮ್ಮ ಅಯ್ಯಪ್ಪ ಬಂದಿರೋದು ನೋಡಿ ಆತ್ಲಗಳಿಂದ ಬಂದ್ವಿ, ವಾಲ್ದ ಕಡೆಗಳಿಂದ. ನಮ್ಮ ಅಯ್ಯಪ್ಪ ತೋತು ನಾನು ಇವಳು ಯಾಕನ ರಾಮು ರಾಮು ಅಂತ ಹೇಳಿ ಒಲಿಕೆಂಬ್ತಿದ್ಲು. ಯಾಕತ್ತಿ ಹಿಂಗೆ ಒಲಿಕೆಂಬ್ತಾಳೆ ಅಂತ ಬಂದು, ಅದಕ್ಕೆ ನೀವು ವಯಸ್ಸೋದ್ಮೇಲೂ ಎಂಥ ಚೆನ್ನಾಗಿ ಜೊತೆಗೆ ಓಡಾಡ್ತೀರಾ, ಜೊತೆಗೆ ಇದ್ದೀರಾ, ಎಷ್ಟು ಚೆನ್ನಾಗಿದ್ದೀರಾ ಅಜ್ಜ ಅಜ್ಜಿ ಅಂದ್ಲು. ಕಣಮ್ಮ ನಾವು ಹಂಗೆ ಇರೋದು ಅಂತ ಮಾತಾಡ್ತಿದ್ವಿ. ಸುಮ್ಮನೆ ಹೋಗಿ ಚೆನ್ನಾಗಿರೋದು ಕಲಿಯಮ್ಮ ಅವನ ಜೊತೆಗೆ, ಯಾವುದಿರಲ್ಲ ಚೆನ್ನಾಗಿದ್ರಿ. ನೋಡಿ ಇವತ್ತು ಎಲ್ಗ ಕೆಲ್ಸಕ್ಕೆ ಹೋದ್ನಿ ನಾನು. ಎಲ್ಗ ಬ್ಯಾಗ್ ತಗೊಂಡು ಹೋದ ಕಣ. ಮತ್ತು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀವಿ, ಸಿಗುತ್ತೆ ಅಂತ ಹೇಳಿ ಮಾತಾಡ್ದಂಗಿತ್ತು. ಏನೋ ಸಿಕ್ಕಿರ್ಬೇಕೇನಪ್ಪ, ನಾನು ಅತ್ಲಾಗ ಹೋಗಿಲ್ಲ, ಕೇಳಿಲ್ಲ. ನಾನು ಹೋಗಿಲ್ಲ ಕಣ. ಏನೋ ಕೆಲಸ ಸಿಕ್ಕಿರ್ಬೇಕೇನೋ, ಅದಕ್ಕೆ ಇವತ್ತು ಕೆಲ್ಸಕ್ಕೆ ಹೋದ. ಯಾರೂ ಆಗಲ್ಲ, ಯಾವ ಅಕ್ಕನೂ ಆಗಲ್ಲ, ಯಾವ ತಂಗಿನೂ ಆಗಲ್ಲ ನಿನಗೆ. ಅಪ್ಪ ಅಮ್ಮನೂ ಆಗಲ್ಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮನೂ ಆಗಲ್ಲ, ಯಾರೂ ಆಗಲ್ಲ. ನೀನು ಚೆನ್ನಾಗಿದ್ರೇನೆ ಎಲ್ಲನ. ಅದಕ್ಕೆ ನೀನು ಚೆನ್ನಾಗಿದ್ಕೊಂಡು ಹೋಗು, ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಅವ್ನು ತಗಂಗೆ ಅನ್ನಿಸ್ಕೊಂಡು ಅಲ್ಲಿರೋದಂಗೆ ಬೇಕಾಗಿತ್ತು ನಿನಗೆ. ಅವ್ನು ನಿಮ್ಮ ಮಾಮೂನ್ ತಗಂಗೆ ಅನ್ನಿಸ್ಕೊಂಡು ಕೆಲಸ ಇತ್ತು ನಿನಗೇನೇನು ಕಮ್ಮಿ ಆಗಿರಲಿಲ್ಲ. ಭೂಮಿ ಕೆಲಸ ಕೊಡಿಸಿದ್ಲು, ಅಂಗನವಾಡಿ ಕೆಲಸ ಹೆಂಗೆ ಮಾಡ್ಕೊಂಡು ನೀನು ರಾಮು ಇಬ್ಬರಳು ಎಷ್ಟು ಚೆನ್ನಾಗಿರ್ಬೋದಾಯ್ತು. ನಿಮ್ಮ ಅಕ್ಕಯ್ಯನ ಮಾತಾಡಿಸ್ಬೇಡ, ಮಾತಾಡ್ಸಿದ್ರೆ ಎಷ್ಟ್ರಾಗ ಇಕ್ಕೊಂಡು ಅಷ್ಟ್ರಾಗ ಇಕ್ಕೊಂಡು
ಅವಳು ನೋಡಪ್ಪ ಇವತ್ತು ನನ್ನ ತಂಗಿ ಹೆಂಗೆ ಇದ್ದಾಳೆ ಅಂತ ನಾವು ಹಂಗೆ ಅಂದಿದ್ವಿ, ಇವತ್ತು ಹೆಂಗೆ ಇದ್ದಾಳೆ ಅಂತ ಅವರೇ ಕೊಂಡ ನಿನ್ಗೆ ಅವತ್ತು ಹಂಗೆ ಅಂದಿದ್ವಿ, ಇವತ್ತು ಅವ್ರನ್ನ ಹಿಂದೆ ಎಳಿಬೇಕು ಅಂತಲೇ ಹಂಗೆ ಮಾಡ್ತಿರೋದು. ಮುಂದಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿನೇ ಅವರು ನಿನ್ನ ಹಿಂದೆ ಕೆಳಿಯಕ್ಕೆ ನೋಡ್ತಾ ಇದ್ದಾರೆ. ಹಿಂದೆ ಕೆಳಿಯೋಕ್ಕಾಗಿನ ಬಂದು ಚೆನ್ನಾಗಿರ್ತೀನಿ ಅಮ್ಮಂಗೆ ಬಂದು ಇಲ್ಲದನ್ನೆಲ್ಲ ತರ ತೆಗಡಿ ತಂದಿಕ್ಕಿ ನಿನ್ನ ಕೆಲಸ ಹೋಗ್ಲಿ ಅಂತಲೇ ಅವಳು ಹಿಂಗೆ ಮಾಡಿರೋದು. ಅವಳು ಮಾಡಿರೋದು ಗೊತ್ತಿಲ್ಲ, ಅವಳು ರಂಜೆ ಹಿಂಗೆ ಕ್ರಿಮಿನಲ್ಲು. ಮತ್ತು ಅವತ್ತು ಹೇಳೋಳ ಅಲ್ಲ ಅವ್ರ ಅಪ್ಪ ಅಮ್ಮ ಇಂತಾಗೆ, ಅಪ್ಪ ಅಲ್ಲೇ ಕೆಲಸ ಸಿಕ್ಕಿದ್ರು ನಮ್ಮನ್ನೇನು ಅವಳೇ ನಿನ್ನ ಮಾತಾಡಿಸ್ತಿರ್ಲಿಲ್ಲ, ನಾವು ಮಾತಾಡ್ಸಿದ್ರು ಅವಳು ಮಾತಾಡಿಸ್ತಿರ್ಲಿಲ್ಲ ಅಂತ ಹೇಳಿ ಆಲೇನೆ ಅವತ್ತು ಹೇಳ್ತಿದ್ಲು ಅವ್ರ ಅಪ್ಪ ಅಮ್ಮ ಇಂತಾಗೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಂತಾಗೆ ಹೇಳೋಳ ಆಲೇನೆ. ನಿನಗೆ ಅದು ಗೊತ್ತಿಲ್ಲ ಆ ವಿಷಯ. ಮುಂದಕ್ಕೆ ಹೋಗ್ಬಿಟ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಕುರಿಯಲ್ಲ, ನನ್ನೂ ಕುರಿಯಲ್ಲ. ಅದಕ್ಕೆ ಮತ್ತೆ ನಾನು ಹಿಂಗೆಲ್ಲ ಹೇಳಿ ಅವಳು ನಮ್ಮ ಮನೆಗೆ ಬಂದಿರಲಿ, ಕೆಲಸ ಹೋಗ್ಲಿ ಅಂತಲೇ ಹಿಂಗೆ ಮಾಡಿದ್ದು ಅಂದ್ಲು. ನಿಮ್ಮ ಅಕ್ಕ ಮಾಡೋದು ನಿನಗೆ ಗೊತ್ತಿಲ್ಲ. ಅಯ್ಯೋ ಯಾರು ಹಂಗೆ ಮಾಡಲ್ಲ ಹೇಳು, ಯಾವ ಅಕ್ಕ ಏನೋ ತಂಗಿಗೆ ಹಂಗೆ ಆಗಲಿ ಅಂತ ಬಯಸಲ್ಲ ಬಿಡು. ನಾವು ಇರೋದು ಹೇಳಿ ಅವತ್ತು ಮಾತಾಡ್ತಿದ್ಲಂತೆಲ್ಲ ಅಕ್ಕನ ಕೇಳಿಸ್ಕೊಂಡವಳೆ, ಅದಕ್ಕೆ ಹೇಳ್ತಾ ಇದ್ದಾಳೆ. ನಂಬಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಇರೋದು ಹೇಳ್ತೀವಿ ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ, ರಾಮನು ಒಳ್ಳೆ ಹುಡುಗ ಅಂತ, ಒಳ್ಳೆ ಹುಡುಗ ನೀನು ಸಿಗೋಕ್ಕೆ ಪುಣ್ಯ ಮಾಡಿದ್ದೆ ಅಂತೇಳಿ ನಾವು ಇರೋದು ಹೇಳ್ತೀವಿ. ಕೇಳಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ. ದೇವ್ರ ಆಣೆಗೂ ಮಾತಾಡ್ತಿದ್ಲು, ನನ್ನ ಮೇಲೆ ಅಷ್ಟು ನಂಬಿಕೆ ಬರಲಿಲ್ಲ ಅಂದ್ರೆ ದೇವ್ರ ಆಣೆಗೂ ಇಕ್ತೀನಿ, ದೇವ್ರ ಆಣೆಗೂ ಮಾತಾಡ್ತಿದ್ಲು. ನನ್ನ ಆಣೆಗೂ ಮಾತಾಡ್ತಿದ್ಲಮ್ಮ. ಯಪ್ಪ ಅವಳಿಗೆ ಕೆಲಸ ಸಿಕ್ಕಿದ್ರೆ ಇದನ್ನ ಕೆಲಸ ಇದ್ದಿದ್ರೆ ಇನ್ನೂ ನಾನು ನಮ್ಮನೇಗೆ ಕುರಿತಿರ್ಲಿಲ್ಲ ಅವಳು. ಅವನು ಸೆನಕ್ಕಿರೋನು, ಇವಳು ಸೆನಕ್ಕಿರೋಳು. ಅದಕ್ಕೆ ನಾನು ಅಪ್ಪ ಮಾತಾಡ್ಸ್ಕೊಂಡು ಹೋದೆ ಕಣಪ್ಪ, ಅದಕ್ಕೆ ಹಂಗೆ ಮಾಡಿದೆ. ಕಣಮ್ಮ ಹಂಗೆ ಮಾಡಿದೆ ಅಂತ ಹೇಳಿ ನಿಮ್ಮ ಅಮ್ಮ ಇಂತಾಗೂ ಹೇಳಾಳು. ನಾನು ಇವಳೇನಪ್ಪ ನೋಡು ಗುದ್ದಾಟ ತಂದು ಇವತ್ತು ಕರ್ಕೊಂಬಂದು ಇಕ್ಕೊಂಡವಳೆ ತಂಗಿ, ನೀನು ಇರಲಿಲ್ಲ ಅಂತ ಹೋಗಿದ್ದೆ, ನೀನು ಎಲ್ಗ ಹೋಗಿದ್ದೆ, ನೀನು ಇಲ್ಲೋದು ನೋಡ್ಕೊಂಡು ಹೇಳ್ತಿದ್ಲು. ಹಂಗೆ ಅನ್ಕೊಂಡು ನಾನು ನೋಡು ತಂಗಿಗೇನೆ ಹೆಂಗೆ ಮಾಡ್ತಾಯಿದ್ದಾಳೆ ಇವಳು ಅಂತ. ಈಗ ಬೀದಿ ಬಿಕಾರಿ ಅಂದಿದ್ವಿ ನೋಡು ಚೆನ್ನಾಗಿ ಹಾಕ್ಬಿಡ್ತಾರೆ ನಮ್ಮ ಕಣ್ಣೆದ್ರಿಗೆ ಅಂತ ಹೇಳಿ. ನನಗೆ ಯಾಕನೋ ನಂಬೋಕ್ಕಾಗಲ್ಲ ನೀವು ಹೇಳೋದ. ನಂಬಲಿಲ್ಲ ಅಂದ್ರೆ ಬಿಡು, ನಾವೇನೇನು ಹುಟ್ಟಿಸ್ಕೊಂಡು ಹೇಳ್ತೀವಿ, ನಾವು ಅಂಥವೆಲ್ಲ ಹೇಳೋಕೆ ಹೋಗಲ್ಲ. ಇರೋದನ್ನೇ ಹೇಳೋದು. ಇವಾಗ ನೀನು ಮಾತಾಡ್ಸ್ಕೊಂಡು ಬಂದಲ್ಲ ಅದಕ್ಕೆ ಹೇಳಿದ್ದು. ನೀವು ಮಾತಾಡ್ಸ್ಕೊಂಡು ಬರೋ ಅಂಥದ್ದೇನು ಘನವಾಗಿರ್ಬೋದಾಗಿತ್ತು ಅವನ ಜೊತೆಗೆ ಅಂತ ಹೇಳಿ ಹೇಳಿದ್ದು. ಬೇಡ ನಿನಗೆ ಅಷ್ಟು ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ದೇವ್ರ ಮೇಲೆ ಆಣೆ ಇಕ್ಕಿದ್ದೀನಿ, ದೇವ್ರ ಮೇಲೆ ಆಣೆ ಇಕ್ಕಿ ಹೇಳಿದ್ದೀನಿ ನಾನು. ಹಿಂಗೆ ಮಾತಾಡಿಲ್ಲ ನಿಮ್ಮ ಅಕ್ಕ ಹೇಳಿಲ್ಲ ಇಂಥ ಮಾತು ಸತ್ಯವಾಗಿ ಪ್ರಮಾಣ ಸೊತ್ಲಾಗೂ ಮಾತಾಡಿಲ್ಲಮ್ಮ, ಪ್ರಮಾಣ ಸೊತ್ಲಾಗೂ ಮಾತಾಡೋಳು ನಿಮ್ಮ ಅಕ್ಕ. ಯಪ್ಪ ಬೀದಿ ಬಿಕಾರಿ ಅಂತಿದ್ವಿ, ಮನವಾಗಿ ಇಟ್ಟೋಣ ಅದಕ್ಕೆ ಮತ್ತೆ ನಾನು ಅವಳನ್ನ ಮಾತಾಡಿಸಿ ಚೆನ್ನಾಗಿರೋಣ ಅಂತ ಹೋದೆ. ಅದೆಲ್ಲ ನಾನು ನಾಟಕ ಆಡಿದ್ದು, ನಾಟಕ ಆಡ್ಕೊಂಡು ಚೆನ್ನಾಗಿತ್ಕೊಂಡು ಅದಕ್ಕೆ ಅವ್ನು ಚೆನ್ನಾಗಿರೋದು ನೋಡಿ ಆಮೇಲೆ ಏನೋ ಅವ್ನು ಮಾಡ್ತಾನೆ, ಆಮೇಲೆ ಜಗಳ ಮಾಡ್ತಾನೆ, ಆಮೇಲೆ ನನ್ನ ತಂಗಿನ ಕರ್ಕೊಂಬಂದಿಲ್ಲ ಇಕ್ಕಮ್ಮನ ಅಂತಲೇ ನಾನು ಇಲ್ಲಿ ಮಾಡಿದ್ದು. ಆಮೇಲೆ ಅವ್ರ ಅಕ್ಕ ಹಿಂಗಂದ್ಲು ಬೀದಿ ಬಿಕಾರಿ ಅಂತ ಹೇಳಿ, ಅವ್ರ ಅಮ್ಮಯ್ಯ ಅವ್ರ ಅಪ್ಪ ಹೆಂಗಂದ್ರು ಬೀದಿ ಬಿಕಾರಿ ಅಂತ ಹೇಳಿ. ಇವತ್ತು ನೋಡು ಹಿಂಗಂದಾರು ಇವರೇ ಕೆಳಕ್ಕೆ ಹೋದ್ರು, ಇವತ್ತು ಅವ್ರು ಹೆಂಗೆ ಇದ್ದಾರೆ ಅಂತಾರೆ ಜನ ಎಲ್ಲನ ಅಂತಲೇನೆ ಹಿಂಗೆ ಮಾಡಿರೋದು. ನನ್ನ ತಂಗಿ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನಾನು ದೊಡ್ಡಾಳು, ನಾನು ದೊಡ್ಡ ಅಕ್ಕಯ್ಯ, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನನ್ನ ತಂಗಿ ಅಂಬ ಒಂದು ಇದಕ್ಕೆ ಅವಳು ಹಂಗೆ ಮಾಡಿರೋದು. ನನಗದು ಗೊತ್ತಾಗಿಲ್ಲ ಅಷ್ಟೇ, ಏನೋ ಬಿಡು. ನನಗೆ ಗೊತ್ತಿಲ್ಲ ಅದೆಲ್ಲನ. ಮಕ್ಕಯ್ಯ ಅಂತಳಲ್ಲ ಇವ್ರು ಹೇಳ್ತಾರೆ ಸುಮ್ಮನೆ ನಂಬಲ್ಲ ಕೊಣಿ ನಕ್ಕಮ್ಮ ಏನು ಹೇಳಿರು ನಮ್ಗಿಲ್ಲ ಅಂದ್ರೆ ಅವಳ ಜೀವನ ಹಾಳು ಮಾಡ್ಕೊಂಬದು. ಇವಾಗ ಏನು ಅವ್ನಿಗೇನು ಯಾವ್ದಾನ ಕೆಲ್ಸಕ್ಕೆ ಹೋಗ್ತಾನೆ ನಿಮ್ದಾಗಿ ಇರ್ತಾನೆ, ಬೋಮಮ್ಮರ ಮನೆ ನಿಮ್ದಾಗ ಇದ್ದಾನೆ ಬಿಡು, ಇಂಥವ್ಳನ್ನ ಕಟ್ಕೊಂಡು ಯಾಕೆ ಸುಮ್ಮನೆ ಹಿಂಗೆ ಮಾತಾಡಿದ್ಲ ಅವ್ರ ಅಪ್ಪ ಅಮ್ಮ ಇದ್ದಾಗ ಅವತ್ತು. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ, ನಾನು ಕೇಳಿಸ್ಕೊಂಡು ಅದಕ್ಕೆ ಈಗ ಇವಳು ನಮ್ಮಂಗೆ ಇಲ್ಲ. ಬೀದಿ ಬಿಕಾರಿ ಅಂತ ಅಂದಿದ್ವಿ, ತಿರು ಮುಂದಕ್ಕೆ ಹೋಗ್ಬಿಡ್ತಾರೆ ನೋಡಿ, ಹಿಂಗೊಂದಾರು ಇವರೇ ಕೆಳಕ್ಕೆ ಹೋದ್ರು ಅವರೇ ಮ್ಯಾಕೆ ಹೋದ್ರು ಅಂತಾರೆ ಜನ ಅಂತ ಹೇಳಿ ಎಲ್ಲ ಆಡ್ಕೊಂತಾರೆ ಎಂಬ ಒಂದು ಲೆಕ್ಕಾಚಾರಕ್ಕೋಸ್ಕರ ಅವಳು ಹಿಂಗೆ ಮಾಡಿರೋದು. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.